ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರಕ್ಕೆ ಮುಂದಾಗಿ ನಿನ್ನೆ ಆ ಒಂದು ನಿರ್ಧಾರಕ್ಕೆ ಚಾಲನೆ ಕೊಟ್ಟಿದೆ. ಸಮೀಕ್ಷೆ ವಿಚಾರವಾಗಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ, ವಾರ್ಷಿಕ ಸಮೀಕ್ಷೆ ನಡೆಸೋದಕ್ಕೆ ನಿನ್ನೆ ಚಾಲನೆ ಕೊಟ್ಟಿತ್ತು. ಇದರ ಸಮೀಕ್ಷೆಯ ಭವಿಷ್ಯ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. ಇದನ್ನ ಪ್ರಶ್ನೆ ಮಾಡಿ PIL ಸಲ್ಲಿಕೆ ಆಗಿತ್ತು ಹೈಕೋರ್ಟ್ಗೆ. ಇವತ್ತು ಆ PIL ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯುತ್ತೆ. ಆ ಮೂಲಕ ಈ ಸಮೀಕ್ಷೆಯ ಭವಿಷ್ಯಕ್ಕೆ ಕಂಟಿನ್ಯೂ ಆಗುತ್ತಾ ಅಥವಾ ಬ್ರೇಕ್ ಹಾಕುತ್ತಾ ಹೈಕೋರ್ಟ್ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಸಮೀಕ್ಷೆಯ ಭವಿಷ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇದನ್ನ ಪ್ರಶ್ನಿಸಿ PIL ಸಲ್ಲಿಕೆ ಆಗಿತ್ತು ಹೈಕೋರ್ಟ್ಗೆ. ಕೆಲವೇ ಕ್ಷಣಗಳಲ್ಲಿ ಈ ಸಮೀಕ್ಷೆಯ ಭವಿಷ್ಯ ನಿರ್ಧಾರ ಆಗುತ್ತೆ. ಲಿಖಿತ ಸಾರಾಂಶವನ್ನ ಸಲ್ಲಿಸೋದಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು ಸರ್ಕಾರದ ಪರ ವಕೀಲರಿಗೆ. ಹಾಗಾಗಿ ಇವತ್ತು ಲಿಖಿತ ಸಾರಾಂಶ ಸಲ್ಲಿಕೆಯನ್ನ ಸರ್ಕಾರಿ ವಕೀಲರು ಸಲ್ಲಿಕೆಯನ್ನ ಮಾಡಲಿದ್ದಾರೆ. ಇವತ್ತು ಹೈಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಮಧ್ಯಾಹ್ನ 2:30ಕ್ಕೆ ಲಿಖಿತ ಸಾರಾಂಶ ಸಲ್ಲಿಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರದ ಪರ ವಕೀಲರು ಇವತ್ತು ಲಿಖಿತ ಸಾರಾಂಶವನ್ನ ಸಲ್ಲಿಕೆ ಮಾಡ್ತಾರೆ ಕೆಲವೇ ಕ್ಷಣಗಳಲ್ಲಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಏನಾಗಬಹುದು ಇವತ್ತು? ಬಾಬು, ನಿನ್ನೆ ಈ ಒಂದು ಜಾತಿ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಲ್ಲಿ PIL ಅರ್ಜಿಯನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಹೈಕೋರ್ಟ್ನ ಮುಖ್ಯ ಪೀಠ ಮಾಡಿತ್ತು. ನಿನ್ನೆ ವಿಚಾರಣೆ ಆದಂತ ಸಂದರ್ಭದಲ್ಲಿ ಒಂದಷ್ಟು ವಾದಗಳು ಮತ್ತೆ ಪ್ರತಿವಾದಗಳಾಯ್ತು. ಅಂದ್ರೆ ಅರ್ಜಿದಾರರ ಪರವಾಗಿ ಹಿರಿಯ ವಕೀಲರಾದಂತಹ ಪ್ರಭುಲಿಂಗ ನಾವದಿಗೆ ಆಗಿರ್ಬೋದು, ಮತ್ತೆ ಬೇರೆ ಬೇರೆಯವರು ಕೂಡ ಒಂದು ವಾದವನ್ನ ಮಂಡನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ಇಲ್ಲಿ ಸರ್ಕಾರ ಇಲ್ಲಿ ಗಣತಿಯನ್ನ ಮಾಡುವಂತ ನಿಟ್ಟಿನಲ್ಲಿ ಜಾತಿ ಗಣತಿ ಸಮೀಕ್ಷೆ ಅನ್ನುವಂತ ಹೆಸರಿನಲ್ಲಿ ಗಣತಿಯನ್ನ ಮಾಡಲಾಗ್ತಿದೆ. ಗಣತಿಯನ್ನ ಮಾಡುವಂತ ಅಧಿಕಾರ ಓನ್ಲಿ ಕೇಂದ್ರ ಸರ್ಕಾರಕ್ಕಿದೆ, ಆದ್ರೆ ರಾಜ್ಯ ಸರ್ಕಾರಕ್ಕೆ ಇಲ್ಲ. ಇಲ್ಲಿ ನಿಯಮವನ್ನ ಮೀರಿ ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನ ಮಾಡಲಿಕ್ಕೆ ಮುಂದಾಗಿದೆ ಅನ್ನುವಂತ ಒಂದಷ್ಟು ವಾದಗಳನ್ನ ಅರ್ಜಿದಾರರ ಪರ ವಕೀಲರು ಮಾಡಿದ್ರು. ಅದಾದ್ಮೇಲೆ ಸರ್ಕಾರದ ಪರವಾಗಿ ಹೆಚ್ಚುವರಿ ಸಾರಿಟಲ್ ಜನರಲ್ ಆಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಒಂದಷ್ಟು ವಾದವನ್ನ ಕೂಡ ಮಂಡನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಸರ್ಕಾರದ ಪರವಾಗಿ ಒಂದಷ್ಟು ಅಂಶಗಳನ್ನ ಮುಂದಿಟ್ರು. ಅಂದ್ರೆ ಜಾತಿ ಸಮೀಕ್ಷೆಯನ್ನ ಮಾಡಲಾಗ್ತಿದೆ. ಈಗಾಗಲೇ 2014 ಮತ್ತೆ 2015ರಲ್ಲಿ ಈ ಒಂದು ಜಾತಿ ಸಮೀಕ್ಷೆಯನ್ನ ಮಾಡಲಾಗಿದೆ. ಆಗಿನ ದತ್ತಾಂಶಗಳಿಗೆ ಈಗ ಒಂದಷ್ಟು ಹೆಚ್ಚುವರಿಯಾಗಿ ದತ್ತಾಂಶಗಳನ್ನ ನಾವು ಸೇರ್ಪಡೆ ಮಾಡಬೇಕಾಗಿದೆ. ಹೀಗಾಗಿ ಮತ್ತೆ ಅವುಗಳನ್ನ ರಿವೆರಿಫಿಕೇಶನ್ ಮಾಡಲಾಗ್ತಿದೆ. ಮತ್ತಷ್ಟು ದತ್ತಾಂಶಗಳನ್ನ ಇಲ್ಲಿ ನಾವು ಸರಿಪಡಿಸಬೇಕಾಗಿದೆ. ಅದಕ್ಕಾಗಿ ಈಗ ಸಮೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗಲಾಗ್ತಿದೆ. ಜೊತೆಗೆ ಈಗಾಗಲೇ ಸಮೀಕ್ಷೆ ಮಾಡೋದಕ್ಕೆ ಆದೇಶ ಮಾಡಲಾಗಿದೆ. ಈ ಅರ್ಜಿದಾರರು ಕೊನೆ ಟೈಮ್ ನಲ್ಲಿ ಅರ್ಜಿದಾರರು ಬಂದು ಈಗ ಇಲ್ಲಿ ಪ್ರಶ್ನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಈಗಾಗಲೇ ಸಮೀಕ್ಷೆ ಕೂಡ ಶುರುವಾಗಿದೆ. ಇಂಥ ಸಂದರ್ಭದಲ್ಲಿ ಈ ಒಂದು ಅರ್ಜಿಯನ್ನ ಪರಿಗಣಿಸಿ ಯಾವುದೇ ರೀತಿಯಾದಂತಹ ಮಧ್ಯಂತರ ತಡೆ ನೀಡಬಾರದು ಅನ್ನುವಂತ ಮನವಿಯನ್ನು ಕೂಡ ಸರ್ಕಾರದ ಪರ ವಕೀಲರು ಮಾಡಿದ್ರು. ಅದಾದ್ಮೇಲೆ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದಂತ ಮುಖ್ಯ ವಿಭಾಗೀಯ ಪೀಠ ಅವರ ಒಂದು ವಾದವನ್ನ ಅಂದ್ರೆ ಸರ್ಕಾರದ ಪರ ವಕೀಲರ ಒಂದು ವಾದವನ್ನ ಒಂದು ಲಿಖಿತ ರೂಪದಲ್ಲಿ ಇವತ್ತು ಸಲ್ಲಿಕೆ ಮಾಡುವಂತೆ ಸೂಚನೆ ನೀಡಿತ್ತು. ಇವತ್ತು 2:30ಗೆ ವಿಚಾರಣೆಯನ್ನು ಕೂಡ ಕಾಯ್ದಿರಿಸುವಂತ ಕೆಲಸ ಆಗಿದೆ. ಇವತ್ತು 2:30ಗೆ ಇವತ್ತು ವಿಚಾರಣೆ ನಡೆಯುತ್ತೆ. ಅದಾದ್ಮೇಲೆ ಅಂದ್ರೆ ಈ ಒಂದು ವಾದಕ್ಕೆ ಸಂಬಂಧಪಟ್ಟಂತೆ ಲಿಖಿತವಾಗಿ ಅಂಶಗಳನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಸರ್ಕಾರದ ಪರ ವಕೀಲರು ಮಾಡ್ತಾರೆ. ಅದಾದ್ಮೇಲೆ ಇವತ್ತು ಈ ಒಂದು ಜಾತಿ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಆದೇಶ ಹೊರಬೀಳುವಂತ ಸಾಧ್ಯತೆ ಇದೆ. ವಾದ ಮತ್ತೆ ಪ್ರತಿವಾದ ಜೊತೆಗೆ ಸರ್ಕಾರದ ಪರ ವಕೀಲರು ಸಲ್ಲಿಸುವಂತಹ ಲಿಖಿತ ವಾದ ಏನಿದೆ ಅದರ ಅಂಶಗಳನ್ನ ನೋಡಿ ಹೈಕೋರ್ಟ್ ಏನು ಹೇಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರಕ್ಕೆ ಮುಂದಾಗಿ ನಿನ್ನೆ ಆ ಒಂದು ನಿರ್ಧಾರಕ್ಕೆ ಚಾಲನೆ ಕೊಟ್ಟಿದೆ. ಸಮೀಕ್ಷೆ ವಿಚಾರವಾಗಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ, ವಾರ್ಷಿಕ ಸಮೀಕ್ಷೆ ನಡೆಸೋದಕ್ಕೆ ನಿನ್ನೆ ಚಾಲನೆ ಕೊಟ್ಟಿತ್ತು. ಇದರ ಸಮೀಕ್ಷೆಯ ಭವಿಷ್ಯ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. ಇದನ್ನ ಪ್ರಶ್ನೆ ಮಾಡಿ PIL ಸಲ್ಲಿಕೆ ಆಗಿತ್ತು ಹೈಕೋರ್ಟ್ಗೆ. ಇವತ್ತು ಆ PIL ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯುತ್ತೆ. ಆ ಮೂಲಕ
ಈ ಸಮೀಕ್ಷೆಯ ಭವಿಷ್ಯಕ್ಕೆ ಕಂಟಿನ್ಯೂ ಆಗುತ್ತಾ ಅಥವಾ ಬ್ರೇಕ್ ಹಾಕುತ್ತಾ ಹೈಕೋರ್ಟ್ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಸಮೀಕ್ಷೆಯ ಭವಿಷ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇದನ್ನ ಪ್ರಶ್ನಿಸಿ PIL ಸಲ್ಲಿಕೆ ಆಗಿತ್ತು ಹೈಕೋರ್ಟ್ಗೆ. ಕೆಲವೇ ಕ್ಷಣಗಳಲ್ಲಿ ಈ ಸಮೀಕ್ಷೆಯ ಭವಿಷ್ಯ ನಿರ್ಧಾರ ಆಗುತ್ತೆ. ಲಿಖಿತ ಸಾರಾಂಶವನ್ನ ಸಲ್ಲಿಸೋದಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು ಸರ್ಕಾರದ ಪರ ವಕೀಲರಿಗೆ. ಹಾಗಾಗಿ ಇವತ್ತು ಲಿಖಿತ ಸಾರಾಂಶ ಸಲ್ಲಿಕೆಯನ್ನ ಸರ್ಕಾರಿ ವಕೀಲರು ಸಲ್ಲಿಕೆಯನ್ನ ಮಾಡಲಿದ್ದಾರೆ. ಇವತ್ತು ಹೈಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಮಧ್ಯಾಹ್ನ 2:30ಕ್ಕೆ ಲಿಖಿತ ಸಾರಾಂಶ ಸಲ್ಲಿಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರದ ಪರ ವಕೀಲರು ಇವತ್ತು ಲಿಖಿತ ಸಾರಾಂಶವನ್ನ ಸಲ್ಲಿಕೆ ಮಾಡ್ತಾರೆ ಕೆಲವೇ ಕ್ಷಣಗಳಲ್ಲಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಏನಾಗಬಹುದು ಇವತ್ತು? ಬಾಬು, ನಿನ್ನೆ ಈ ಒಂದು ಜಾತಿ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ PIL ಅರ್ಜಿಯನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಹೈಕೋರ್ಟ್ನ ಮುಖ್ಯ ಪೀಠ ಮಾಡಿತ್ತು. ನಿನ್ನೆ ವಿಚಾರಣೆ ಆದಂತ ಸಂದರ್ಭದಲ್ಲಿ ಒಂದಷ್ಟು ವಾದಗಳು ಮತ್ತೆ ಪ್ರತಿವಾದಗಳಾಯ್ತು. ಅಂದ್ರೆ ಅರ್ಜಿದಾರರ ಪರವಾಗಿ ಹಿರಿಯ ವಕೀಲರಾದಂತಹ ಪ್ರಭುಲಿಂಗ ನಾವದಿಗೆ ಆಗಿರ್ಬೋದು, ಮತ್ತೆ ಬೇರೆ ಬೇರೆಯವರು ಕೂಡ ಒಂದು ವಾದವನ್ನ ಮಂಡನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ಇಲ್ಲಿ ಸರ್ಕಾರ ಇಲ್ಲಿ ಗಣತಿಯನ್ನ ಮಾಡುವಂತ ನಿಟ್ಟಿನಲ್ಲಿ ಜಾತಿ ಗಣತಿ ಸಮೀಕ್ಷೆ ಅನ್ನುವಂತ ಹೆಸರಿನಲ್ಲಿ ಗಣತಿಯನ್ನ ಮಾಡಲಾಗ್ತಿದೆ. ಗಣತಿಯನ್ನ ಮಾಡುವಂತ ಅಧಿಕಾರ ಓನ್ಲಿ ಕೇಂದ್ರ ಸರ್ಕಾರಕ್ಕಿದೆ, ಆದ್ರೆ ರಾಜ್ಯ ಸರ್ಕಾರಕ್ಕೆ ಇಲ್ಲ. ಇಲ್ಲಿ ನಿಯಮವನ್ನ ಮೀರಿ ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನ ಮಾಡಲಿಕ್ಕೆ ಮುಂದಾಗಿದೆ ಅನ್ನುವಂತ ಒಂದಷ್ಟು ವಾದಗಳನ್ನ ಅರ್ಜಿದಾರರ ಪರ ವಕೀಲರು ಮಾಡಿದ್ರು. ಅದಾದ್ಮೇಲೆ ಸರ್ಕಾರದ ಪರವಾಗಿ ಹೆಚ್ಚುವರಿ ಸಾರಿಟಲ್ ಜನರಲ್ ಆಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಒಂದಷ್ಟು ವಾದವನ್ನ ಕೂಡ ಮಂಡನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಸರ್ಕಾರದ ಪರವಾಗಿ ಒಂದಷ್ಟು ಅಂಶಗಳನ್ನ ಮುಂದಿಟ್ರು. ಅಂದ್ರೆ ಜಾತಿ ಸಮೀಕ್ಷೆಯನ್ನ ಮಾಡಲಾಗ್ತಿದೆ. ಈಗಾಗಲೇ 2014 ಮತ್ತೆ 2015ರಲ್ಲಿ ಈ ಒಂದು ಜಾತಿ ಸಮೀಕ್ಷೆಯನ್ನ ಮಾಡಲಾಗಿದೆ. ಆಗಿನ ದತ್ತಾಂಶಗಳಿಗೆ ಈಗ ಒಂದಷ್ಟು ಹೆಚ್ಚುವರಿಯಾಗಿ ದತ್ತಾಂಶಗಳನ್ನ ನಾವು ಸೇರ್ಪಡೆ ಮಾಡಬೇಕಾಗಿದೆ. ಹೀಗಾಗಿ ಮತ್ತೆ ಅವುಗಳನ್ನ ರಿವೆರಿಫಿಕೇಶನ್ ಮಾಡಲಾಗ್ತಿದೆ. ಮತ್ತಷ್ಟು ದತ್ತಾಂಶಗಳನ್ನ ಇಲ್ಲಿ ನಾವು ಸರಿಪಡಿಸಬೇಕಾಗಿದೆ. ಅದಕ್ಕಾಗಿ ಈಗ ಸಮೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗಲಾಗ್ತಿದೆ. ಜೊತೆಗೆ ಈಗಾಗಲೇ ಸಮೀಕ್ಷೆ ಮಾಡೋದಕ್ಕೆ ಆದೇಶ ಮಾಡಲಾಗಿದೆ. ಈ ಅರ್ಜಿದಾರರು ಕೊನೆ ಟೈಮ್ ನಲ್ಲಿ ಅರ್ಜಿದಾರರು ಬಂದು ಈಗ ಇಲ್ಲಿ ಪ್ರಶ್ನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಈಗಾಗಲೇ ಸಮೀಕ್ಷೆ ಕೂಡ ಶುರುವಾಗಿದೆ. ಇಂಥ ಸಂದರ್ಭದಲ್ಲಿ ಈ ಒಂದು ಅರ್ಜಿಯನ್ನ ಪರಿಗಣಿಸಿ ಯಾವುದೇ ರೀತಿಯಾದಂತಹ ಮಧ್ಯಂತರ ತಡೆ ನೀಡಬಾರದು ಅನ್ನುವಂತ ಮನವಿಯನ್ನು ಕೂಡ ಸರ್ಕಾರದ ಪರ ವಕೀಲರು ಮಾಡಿದ್ರು. ಅದಾದ್ಮೇಲೆ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದಂತ ಮುಖ್ಯ ವಿಭಾಗೀಯ ಪೀಠ ಅವರ ಒಂದು ವಾದವನ್ನ ಅಂದ್ರೆ ಸರ್ಕಾರದ ಪರ ವಕೀಲರ ಒಂದು ವಾದವನ್ನ ಒಂದು ಲಿಖಿತ ರೂಪದಲ್ಲಿ ಇವತ್ತು ಸಲ್ಲಿಕೆ ಮಾಡುವಂತೆ ಸೂಚನೆಯನ್ನು ನೀಡಿತ್ತು. ಇವತ್ತು 2:30ಗೆ ವಿಚಾರಣೆಯನ್ನು ಕೂಡ ಕಾಯ್ದಿರಿಸುವಂತ ಕೆಲಸ ಆಗಿದೆ. ಇವತ್ತು